ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದರ್ಶನ್ ಅವರ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಈಗಾಗಲೇ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಷ್ಟು ದಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂಬರ್ 1 ಸ್ಟಾರ್ ಆಗಿದ್ದಂತಹ ದರ್ಶನ್ ಅವರು ಇನ್ಮುಂದೆ ಸಿನಿಮಾವನ್ನ ಮಾಡೋದಿಲ್ಲ, ಅವರು ಸಿನಿಮಾ ಮಾಡಿದ್ರೂ ಕೂಡ ಅದನ್ನ ಯಾರು ನೋಡೋದಿಲ್ಲ ಅಂತ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ. ಹಾಗಿದ್ರೆ ಕನ್ನಡದಲ್ಲಿ ಇನ್ಮುಂದೆ ನಂಬರ್ 1 ಸ್ಟಾರ್ ಯಾರಾಗ್ತಾರೆ? ನಿಜವಾಗ್ಲೂ ದರ್ಶನ್ ಅವರು ಸ್ಯಾಂಡಲ್ವುಡ್ನ ಬಾಸ್ ಪಟ್ಟದಿಂದ ಕೆಳಗಿಳಿತಾರಾ? ಹಾಗಿದ್ರೆ ಸಿನಿಮಾಗಳ ಸಕ್ಸಸ್ ಮೇಲೆ ನಂಬರ್ 1 ಪಟ್ಟ ಇದೆಯಾ ಅಥವಾ ಅಭಿಮಾನಿಗಳ ಸಂಖ್ಯೆ ಮೇಲೆ ನಂಬರ್ 1 ಪಟ್ಟ ಇದೆಯಾ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಹೀರೋಗಳ ಸಂಖ್ಯೆನೇ ಕಡಿಮೆ ಇದೆ. ಅದರಲ್ಲೂ ಯಶ್ ಅವರ KGF ಸಿನಿಮಾದ ಬಳಿಕ ಅವರ ಸಿನಿಮಾ ಮೇಕಿಂಗ್ ಕೂಡ ಬದಲಾಗಿದೆ. 3-4 ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋ ರೀತಿ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಯಶ್ ಅವರು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸ್ಟಾರ್ ಆಗಿದ್ರು ಕೂಡ ಕರ್ನಾಟಕದಲ್ಲಿ ಅಭಿಮಾನಿಗಳ ಸಂಖ್ಯೆ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲ. ಆದ್ರೂ ಕೂಡ ಇವರ ಸಿನಿಮಾಗಳನ್ನ ಕಾಮನ್ ಆಡಿಯನ್ಸ್ಗಳು ಹೆಚ್ಚಾಗಿ ನೋಡ್ತಾರೆ. ಇವರ ಸಿನಿಮಾಗಳಿಗೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ. ಕಲೆಕ್ಷನ್ ವಿಚಾರದಲ್ಲೂ ಇವರ ಸಿನಿಮಾಗಳು ಯಾವಾಗ್ಲೂ ದಾಖಲೆಗಳನ್ನ ಬರೆಯುತ್ತವೆ. ಇನ್ನು ಸುದೀಪ್ ಅವರು ಸ್ಯಾಂಡಲ್ವುಡ್ನ ಸ್ಟಾರ್ ಹೀರೋ ಆಗಿದ್ರು ಕೂಡ, ಕನ್ನಡದ ಮೇರುನಟ ಆಗಿದ್ರು ಕೂಡ ಹೇಳಿಕೊಳ್ಳುವ ಮಟ್ಟದಲ್ಲಿ ಫ್ಯಾನ್ಸ್ಗಳ ಸಂಖ್ಯೆ ಇಲ್ಲ. ಅಂದ್ರೆ ಒಬ್ಬ ಹೀರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆದ್ಮೇಲೆ ಆ ಹೀರೋ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವರ ಫ್ಯಾನ್ಸ್ಗಳು ಆ ಸಿನಿಮಾವನ್ನ ಗೆಲ್ಲಿಸಿಕೊಡ್ಬೇಕು. ಫ್ಯಾನ್ಸ್ಗಳು ಥಿಯೇಟರ್ಗಳಿಗೆ ಬಂದು ಸಿನಿಮಾವನ್ನ ನೋಡಬೇಕು. ನಾವು ನೋಡಿರುವಂತಹ ಇತ್ತೀಚಿನ ವರ್ಸ್ಟ್ ಸಿನಿಮಾಗಳಲ್ಲಿ ದರ್ಶನ್ ಅವರ ಕ್ರಾಂತಿ ಸಿನಿಮಾವು ಕೂಡ ಒಂದು. ಈ ಸಿನಿಮಾವನ್ನ ದರ್ಶನ್ ಅವರ ಫ್ಯಾನ್ಸ್ಗಳು ಯಾವುದೇ ಮಾಧ್ಯಮಗಳ ಸಪೋರ್ಟ್ ಇಲ್ಲದೆ ಗೆಲ್ಲಿಸಿಕೊಟ್ರು. ತುಂಬಾ ಜನ ಹೇಳ್ತಾರೆ ಕ್ರಾಂತಿ ಸಿನಿಮಾ ಫ್ಲಾಪ್ ಆಯ್ತು ಅಂತ. ಕ್ರಾಂತಿ ಸಿನಿಮಾ ಫ್ಲಾಪ್ ಆಗಿದ್ರೆ ಶೈಲಜಾ ಅವರು ಮತ್ತೆ ದರ್ಶನ್ ಅವರ ಜೊತೆ ಬಿಗ್ ಬಜೆಟ್ ನ ಸಿನಿಮಾವನ್ನ ಮಾಡ್ತಾ ಇರಲಿಲ್ಲ. ಈ ರೀತಿ ಸುದೀಪ್ ಅವರ ಯಾವುದೇ ಸಿನಿಮಾ ಬಂದ್ರೂ ಕೂಡ ಆ ಸಿನಿಮಾವನ್ನ ಗೆಲ್ಲಿಸಿಕೊಡೋದಕ್ಕೆ ಅವರಿಗೆ ಅಷ್ಟೊಂದು ಫ್ಯಾನ್ಸ್ಗಳ ಸಂಖ್ಯೆ ಇಲ್ಲ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಇಂದಿನ ಸಿನಿಮಾಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಆ ಒಂದು ಸಿನಿಮಾ ಸಕ್ಸಸ್ ಅನ್ನ ಕಂಡಿದೆ. ಅದನ್ನ ಹೊರತುಪಡಿಸಿ ಫ್ಯಾನ್ಸ್ಗಳು ಗೆಲ್ಲಿಸಿಕೊಟ್ಟಂತಹ ಸಿನಿಮಾಗಳು ಇಲ್ಲ. ಇನ್ನು ಸುದೀಪ್ ಅವರಿಗೆ ಬಿಗ್ ಬಾಸ್ ನಲ್ಲಿ ಫಾಲೋವರ್ಸ್ಗಳು ತುಂಬಾನೇ ಇದ್ದಾರೆ. ಆದ್ರೆ ಸಿನಿಮಾದ ವಿಚಾರದಲ್ಲಿ ಫಾಲೋವರ್ಸ್ಗಳು ಹಾಗೆ ಫ್ಯಾನ್ಸ್ಗಳ ಸಂಖ್ಯೆ ಬಹಳನೇ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ಸುದೀಪ್ ಅವರ ಆಕ್ಟಿಂಗ್ಗೆ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಇವರ ಆಕ್ಟಿಂಗ್ಗೆ ಫ್ಯಾನ್ ಆಗಿದ್ದಾರೆ. ಇನ್ನು ಕನ್ನಡದ ಮತ್ತೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಅಂದ್ರೆ ಅದು ರಿಷಬ್ ಶೆಟ್ಟಿ. ಕಾಂತಾರ ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿ ಅವರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಯಶ್ ಅವರು ಹಾಗೆ ರಿಷಬ್ ಶೆಟ್ಟಿ ಅವರ ಸಿನಿಮಾ ಲೈಫ್ ಸೇಮ್ ಅಂತಾನೆ ಹೇಳ್ಬೋದು. ಇವರಿಬ್ಬರಿಗೂ ಕೂಡ ಫ್ಯಾನ್ಸ್ಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಕಾಮನ್ ಆಡಿಯನ್ಸ್ಗಳು ಇವರ ಸಿನಿಮಾವನ್ನ ನೋಡೋದಕ್ಕೆ, ಇವರ ಆಕ್ಟಿಂಗ್ ಅನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. KGF ಹಾಗೂ ಕಾಂತಾರ ಸಿನಿಮಾಗಳ ನಂತರ ಇವರಿಬ್ಬರ ಸಿನಿಮಾಗಳಿಗೆ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಇನ್ನು ರಕ್ಷಿತ್ ಶೆಟ್ಟಿ ಹಾಗೂ ರಾಜ್ಬಿ ಶೆಟ್ಟಿ ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ಸಿನಿಮಾ ಮೇಕಿಂಗ್ ಹಾಗೂ ಇವರಿಬ್ಬರ ಆಕ್ಟಿಂಗ್ ಅನ್ನ ಕಾಮನ್ ಆಡಿಯನ್ಸ್ಗಳು ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಕಾಮನ್ ಆಡಿಯನ್ಸ್ಗಳಿಗೆ ನೀವು ಯಾರ ಅಭಿಮಾನಿ ಅಂತ ಕೇಳಿದಾಗ ತಮ್ಮ ನೆಚ್ಚಿನ ಅಭಿಮಾನಿಗಳ ಹೆಸರನ್ನ ಹೇಳೋದು ಸಹಜ. ಆದ್ರೆ ಇತ್ತೀಚೆಗೆ ಕೆಲವರು ನಾವು ಯಾರ ಅಭಿಮಾನಿಯೂ ಅಲ್ಲ, ಆದ್ರೆ ರಕ್ಷಿತ್ ಶೆಟ್ಟಿ ಅವರ ಮೂವಿ ಮೇಕಿಂಗ್ ಹಾಗೆ ಅವರ ಆಕ್ಟಿಂಗ್ ಜೊತೆಗೆ ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್ ಹಾಗೆ ಅವರ ರೈಟಿಂಗ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರಿಬ್ಬರಿಗೆ ಫ್ಯಾನ್ಸ್ಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಇವರ ಸಿನಿಮಾಗಳಿಗೆ ಕಾಮನ್ ಆಡಿಯನ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಸಾಮಾನ್ಯವಾಗಿ ಬಹುತೇಕ ಎಲ್ಲ ಕಲಾವಿದರುಗಳು ಬಯಸೋದು ಇದನ್ನೇ, ನಮ್ಮ ಸಿನಿಮಾಗಳನ್ನ ಕಾಮನ್ ಆಡಿಯನ್ಸ್ಗಳು ಇಷ್ಟಪಡಬೇಕು ಅಂತ. ಒಂದು ರೀತಿಯಲ್ಲಿ ಇದು ಇವರಿಬ್ಬರಿಗೂ ಕೂಡ ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಉಪೇಂದ್ರ ಇವರು ಸಿನಿಮಾ ಮೇಕಿಂಗ್ ನಲ್ಲಿ ಲೆಜೆಂಡ್ ಅಂತಾನೆ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾಗಳಿಗಿಂತ ಮೊದಲೇ ಬೇರೆ ಭಾಷೆಗಳಲ್ಲೂ ಕೂಡ ಹೆಸರನ್ನ ಮಾಡಿದ್ರು. ಇವರ ಸಿನಿಮಾಗಳಿಗೆ ಕಾಮನ್ ಆಡಿಯನ್ಸ್ಗಳು ಫ್ಯಾನ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳು, ಸ್ಟಾರ್ ಡೈರೆಕ್ಟರ್ಗಳೇ ಇವರಿಗೆ ಫ್ಯಾನ್ಸ್. ಇನ್ನು ಶಿವಣ್ಣ ಹಾಗೂ ರವಿಚಂದ್ರನ್ ಇವರು ಕನ್ನಡದ ಹಿರಿಯ ಕಲಾವಿದರು ಅಂತಾನೆ ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಇವರ ಸಿನಿಮಾಗಳು ಹೇಳಿಕೊಳ್ಳುವ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಂಡಿಲ್ಲ. ಯಾಕಂದ್ರೆ ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಹಿರಿಯ ಕಲಾವಿದರುಗಳು, ಸೂಪರ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆದ್ರೆ ಒಂದು ರೀತಿಯಲ್ಲಿ ಹಬ್ಬನೇ ಮಾಡ್ತಾರೆ.
ತಮಿಳಿನಲ್ಲಿ ರಜನಿಕಾಂತ್ ಅವರ ಸಿನಿಮಾ ಇರ್ಬೋದು, ತೆಲುಗಿನಲ್ಲಿ ಚಿರಂಜೀವಿ ಅವರ ಸಿನಿಮಾ ಇರ್ಬೋದು, ಇವರುಗಳ ಸಿನಿಮಾ ರಿಲೀಸ್ ಆದರೆ ಅಲ್ಲಿ ಹಬ್ಬನೇ ಮಾಡ್ತಾರೆ. ಆದರೆ ಕನ್ನಡದಲ್ಲಿ ಹಿರಿಯ ಕಲಾವಿದರುಗಳ ಸಿನಿಮಾಗಳು ರಿಲೀಸ್ ಆಗೋದೇ ಕಡಿಮೆ, ರಿಲೀಸ್ ಆದರೂ ಥಿಯೇಟರ್ನಲ್ಲಿ ಹೆಚ್ಚು ದಿನ ಓಡೋದಿಲ್ಲ. ಇನ್ನು ಕೊನೆಯದಾಗಿ ದರ್ಶನ್ ಅವರು ಯಾಕೆ ಕನ್ನಡದ ನಂಬರ್ 1 ಸ್ಟಾರ್, ಸ್ಯಾಂಡಲ್ವುಡ್ನ ನಂಬರ್ 1 ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ ಅಂದ್ರೆ ಅವರಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಇಂದ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಯಾವ ಮಟ್ಟಕ್ಕಿದೆ ಅಂದ್ರೆ ಅವರ ಫ್ಯಾನ್ಸ್ಗಳಿಂದ ದರ್ಶನ್ ಅವರ ಸಿನಿಮಾಗಳು ಮಾತ್ರ ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ, ದರ್ಶನ್ ಅವರು ಸಪೋರ್ಟ್ ಮಾಡಿದಂತಹ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇವೆ. ಅಂದ್ರೆ ದರ್ಶನ್ ಅವರು ಯಾವುದಾದ್ರೂ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಸಾಕು, ಅವರ ಫ್ಯಾನ್ಸ್ಗಳು ಕೂಡ ಆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ಅವರಿಗೆ ಫ್ಯಾನ್ಸ್ಗಳಿದ್ದಾರೆ. ಇನ್ನು ಕ್ರಾಂತಿ ಸಿನಿಮಾದ ಟೈಮ್ನಲ್ಲಿ ಮಾಧ್ಯಮಗಳು ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ವು, ಆಗ್ಲೂ ಕೂಡ ಅವರ ಅಭಿಮಾನಿಗಳು ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ರು. ಇನ್ನು ಕಾಟೇರ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಹಳ್ಳಿಗಳಿಂದ ಜನರು ಟ್ರ್ಯಾಕ್ಟರ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಥಿಯೇಟರ್ಗೆ ಬಂದು ಕಾಟೇರ ಸಿನಿಮಾವನ್ನ ನೋಡಿದ್ರು. ಈ ರೀತಿ ಮಾಸ್ ಫ್ಯಾನ್ ಫಾಲೋಯಿಂಗ್ ಕರ್ನಾಟಕದಲ್ಲಿ ದರ್ಶನ್ ಅವರಿಗೆ ಮಾತ್ರ ಇರೋದು. ಇನ್ನು ದರ್ಶನ್ ಅವರಿಗೆ ಈಗ ಫ್ಯಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಾರಥಿ ಹಾಗೂ ಸಂಗೊಳ್ಳಿ ರಾಯಣ್ಣದಂತಹ ಸಿನಿಮಾಗಳ ಟೈಮ್ನಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ರು. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಏನೂ ಅಲ್ಲ, ಅವರೇ ಹೇಳಿರೋ ಹಾಗೆ ನಾನು ಇಲ್ಲಿಗೆ ಮಾತ್ರ ಸೀಮಿತ ಅಂತ, ಅಂದ್ರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ದರ್ಶನ್ ಅವರೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹೀಗಾಗಿ ಇನ್ಮುಂದೆ ದರ್ಶನ್ ಅವರು ಸಿನಿಮಾ ಮಾಡಿದ್ರು ಮಾಡದೇ ಇದ್ರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರೇ ನಂಬರ್ 1 ಆಗಿರೋದಂತೂ ಪಕ್ಕಾ. ಸ್ಯಾಂಡಲ್ವುಡ್ಗೆ ದರ್ಶನ್ ಅವರು ಯಾವಾಗ್ಲೂ ಬಾಸ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಬೇರೆ ಬೇರೆ ಸಾಕಷ್ಟು ಜನ ಹೀರೋಗಳಿದ್ದಾರೆ. ಆ ಹೀರೋಗಳಿಗೆ ಆಕ್ಟಿಂಗ್ ಕೂಡ ಬರೋದಿಲ್ಲ, ಅವರಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಟೀಸರ್ ಆಗಿ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಪೇಯ್ಡ್ ವ್ಯೂವ್ಸ್ ಅನ್ನ ತಗೊಂಡು ನಮ್ ಟೀಸರ್ ಮಿಲಿಯನ್ ಗಟ್ಲೆ ವ್ಯೂವ್ಸ್ ಆಗಿದೆ, ನಮ್ ಟ್ರೈಲರ್ ಮಿಲಿಯನ್ ಗಟ್ಲೆ ವ್ಯೂವ್ಸ್ ಆಗಿದೆ ಅಂತ ಬಿಲ್ಡಪ್ ಅನ್ನ ಕೊಡ್ತಾರೆ. ಅದೆಲ್ಲ ಪೇಯ್ಡ್ ವ್ಯೂವ್ಸ್ ಅನ್ನೋದು ಯಾರಿಗ್ ಬೇಕಾದ್ರೂ ಗೊತ್ತಾಗುತ್ತೆ. ಹೀಗಾಗಿನೇ ಈ ರೀತಿಯ ಹೀರೋಗಳನ್ನ ಕೌಂಟ್ ಮಾಡಲಿಲ್ಲ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.